ಹಾಯ್ ಹಲೋ ನಮಸ್ತೆ, ಇದು ಡಿಜೆ ಮಾರುತಿ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಕಲಬುರಗಿ ಮಂದಿ. ನಿನ್ನೆ ಎಂತ ಮ್ಯಾಚ್ ರೀ, ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್. ಆರಾಮ್ ಗೆದ್ಲಿತ್ತೀರಿ ಮ್ಯಾಚ್, ಏನು ಟೆನ್ಷನ್ ಇಲ್ಲಾರ್ದೆ. ಯಾವ ಮ್ಯಾಚ್ ಕ್ಲೋಸ್ಅಪ್ನಾಗೆ ಹೋಗಲ್ಲ. ಈಗ ಕ್ಲೋಸ್ ಹೋಗ್ತದ, ಈಗ ಗೆದಿತದ ಇಲ್ಲ ಅಂತ ಇಟ್ಟು ಕ್ಯೂರಿಯಾಸಿಟಿ ಇಲ್ಲ. ಯಾವುದು ಮ್ಯಾಚ್ ಇನ್ನೂ ನಡೆದಿಲ್ಲ ರೀ ಇಂಡಿಯಾ ಸಂಗಟ. ನಾವು ಮುಂದೆ ಸೆಮಿಫೈನಲ್ದಾಗ ನಡೀತಿರ್ಬೋದೇನು. ನಾವು ಸೆಮಿಫೈನಲ್ ಕ್ವಾಲಿಫೈ ಆದಂಗೆ, ಬೇರೆ ಅವ್ರು ಕ್ಯೂ ಕೊಡ್ಬೇಕಟ್ಟೆ. ಯಾಕಂದ್ರೆ ನಾವು ಎರಡು ಮ್ಯಾಚ್ ಗೆದ್ದಿದ್ದೀವಿ. ರನ್ ರೇಟ್ನು ಅದ. ಇವನ್ ಆಸ್ಟ್ರೇಲಿಯಾ ಒಂದು ಮ್ಯಾಚ್ ಗೆದ್ಕೊಂಡದ, ಇವತ್ತೊಂದು ನಡೀತದ ಅಫ್ಘಾನಿಸ್ತಾನ ಮತ್ತು ಆಸ್ಟ್ರೇಲಿಯಾ. ಗೆದ್ದಿದ್ದೇವ್ರು, ಗೆದ್ರೂ ಕ್ವಾಲಿಫೈ ಆತೀವಿ, ಗೆದ್ದಿಲ್ಲ ಅಂದ್ರೂ ನಾವು ಕ್ವಾಲಿಫೈ ಆತೀವಿ. ನಮ್ಮ ಸಂಗಟ ಬರೋದು ಆಸ್ಟ್ರೇಲಿಯಾ ಆತಿಂದ ಮೇ ಬಿ. ಆಸ್ಟ್ರೇಲಿಯಾ ಪಕ್ಕ ಬರ್ತದೆ. ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಗ್ರೂಪ್ ಎದಾಗ ಕ್ವಾಲಿಫೈ ಆಗ್ತಾವೆ ಇವು ಎರಡು. ನಿನ್ನೆ ಎಂಥ ಮ್ಯಾಚ್ ಆಡಿದ್ರು. ಓಪನರ್ಸ್ ಭಾರಿ ಹೊಡೆದ್ರು ಬಿಡ್ರಿ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು 23 ರನ್ ಹೊಡೆದ್ರು. ರೋಹಿತ್ ಶರ್ಮಾ ನಾ ಏನು ಬೇಡಲ್ಲ, ಇದ್ದೇ ಬೇಡ್ತೀನಿ ನೋಡ್ರಿ. ಬೇಡದೆ ಒಳ್ಳೆ ಸ್ಟಾರ್ಟ್ ಸಿಗಲಿ, ಮುಂದೆ ಬರೋರಿಗೆ ಆಡೋರು ಚಲೋ ಆಗ್ತದ. ವಿರಾಟ್ ಕೊಹ್ಲಿ ಅವ್ರನ್ನ ಹಂಗೆ ಆಡಿದ್ರು, 37 ಹೊಡೆದ್ರು ಅವರು, ಭಾರಿ ಆಡಿದ್ರಿ. ಸ್ಟಾರ್ಟ್ ಮಾತ್ರ ಇದೇ ಬೇಕು, ನಾವು ಬೇಡೋದು ಇದೇ ಸ್ಟಾರ್ಟ್. ಬಟ್ ಈಗ ಇವ್ರು ಸರಿಯಾಗಿ ಆಡಿದ್ರು ನೋಡಿ. ಸ್ಟಾರ್ಟ್ ಕೊಟ್ಟಂದ್ರೆ ಬರೋರಿಗೆ ಯಾರಿಗೂ ಅಂಜಿಕೆ ಎತ್ತಾಡಿ ಚಾಲು ಮಾಡ್ತಾರೆ. ರಿಷಬ್ ಪಂತ್ ಅವ್ರನ್ನ 36 ಹೊಡೆದ್ರಿ, ಅವ್ರು ಭಾರಿ ಆಡ್ಲತ್ತರಿ. ಅದು ರಿವರ್ಸ್ ಶಾಟ್ ಹೊಡ್ಲಿಕ್ಕೆ ಹೋಗಿ ಔಟ್ ಆದ್ರಿ. ಅದು ಶಾರ್ಟ್ ನೆಸೆಸರಿ ಇತ್ತ ನನಗೆ ಅನ್ಸ್ಲತ್ತ. ಹಿಂಗಂದ್ರೆ ಅವ್ರು ಹಂಗೆ ಆಡ್ಲಿಲ್ಲ ಅಂದ್ರೆ ಅವ್ರಿಗೆ ಮಜಾ ಇರಲ್ರಿ, ಹಂಗೆ ಆಡಲೇಬೇಕು ಅವರಿಗೆ. ಮತ್ತು ಸೂರ್ಯಕುಮಾರ್ ಅವ್ರು ಬಂದ್ರು, ಒಂದು 6 ಹೊಡೆದ್ರು, ಮತ್ತೆ 8 ಜಾಗ ಔಟ್ ಆದ್ರಿ. ಮತ್ತು ಹಾರ್ದಿಕ್ ಪಾಂಡ್ಯ ಶಿವಮ್ ದುಬೆ ಇಬ್ಬರದು ಪಾರ್ಟ್ನರ್ಶಿಪ್. ಶಿವಮ್ ದುಬೆ ಅವ್ರದ್ದು ಭಾಳ ಈ ಸಲ ಆಡ್ಲಿ ಅಂದ್ರೆ ಭಾಳ ಹೈರಾಣ ಐತ್ರಿ. ತೆಗೆದು ಸಂಜು ಸ್ಯಾಮ್ಸನ್ ಅವ್ರಿಗೆ ಯಾರು ಜೈಸ್ವಾಲಿಗಾರ ತಗೋಬೋದಿತ್ರಿ ಅವ್ರು. ಶಿವನ್ ದುಬೆಗ ಯಾವ ಮ್ಯಾಚ್ನು ಆಡಿರ್ಲಿಲ್ಲ. ಈ ಮ್ಯಾಚ್ ಈ ಮ್ಯಾಚ್ ಸರಿಯಾಗಿ ಆಡದ್ರ ಅವ್ರು ಚಲೋ ಅದಾರೆ. ಹೆಣೆ ಬರ ಹೆಂಗೆ 3 6 ಹೊಡೆದ್ರಿ. ಭುಜಬಲ ಪರಾಕ್ರಮ ಭಾಳ ಅದ ಅವ್ರ ಬಳಿ. ಮೇನ್ ತೊಗೊಂಡಿವಿ ಅದಕ್ಕೆ. ಸ್ಪಿನ್ನರ್ ಸರಿಯಾಗಿ ಆಡ್ತಾರ, ಮತ್ತು ಡೆತ್ ದಾಗ ಸ್ಪೆಷಲಿಸ್ಟ್ ಅರ ಅಂತೇಳಿ ಸರಿಯಾಗಿ ಆಡ್ತಾರ ತೊಗೊಂಡ್ರು. ಏನು ಹೊಡೆದ್ರಿ ಮನುಷ್ಯ ಇನ್ನೊಂದು 2-3 ಓವರ್ ಇತ್ತಂದ್ರೆ 200 ರನ್ ದಾಟಿಸ್ತಿದ್ರಿ ಮನುಷ್ಯ. ಮಸ್ತ್ ಆಡಿದ್ರಿ. ದುಬೆ ಫಾರ್ಮಿಗೆ ಬಂದಿದ್ದು ಚಲೋ ಆಗ್ಯದ. ವಿರಾಟ್ ಕೊಹ್ಲಿ ಇವನ್ ಅವರು ಸರಿಯಾಗಿ ಆಡ್ಲತ್ತಾರ, ಎಲ್ಲರೂ ಫಾರ್ಮ್ದಾಗರ. ನಾವು ಮಾತಾಡ್ಬೇಕಾಗಿದ್ದು ಹಾರ್ದಿಕ್ ಪಾಂಡ್ಯನ ಅವ್ರು 50 ಮನುಷ್ಯ ಮಸ್ತ್ ಆಡ್ಲತ್ತಾನೆ. ಅತಿ ಹೆಚ್ಚು ಟ್ರೋಲ್ ಆಗಿದ್ದು ಈ ವರ್ಷ ಅಂದ್ರೆ ಹಾರ್ದಿಕ್ ಪಾಂಡ್ಯನೇ. ಇವನ್ ಮುಂಬೈ ಕ್ಯಾಪ್ಟನ್ ಆದಾಗ್ನು ಟ್ರೋಲ್ ಆದ್ರು, ಮತ್ತು ಅವ್ರ ಹೆಂಡತಿ ಡಿವೋರ್ಸ್ ಆದಾಗ್ನು ಟ್ರೋಲ್ ಆದ್ರು. ಈ ಮನುಷ್ಯಾಗ ತೋಬೇಡ ಅನ್ನತಿರು ಅಂದ್ರೂ ಎಲ್ಲರಿಗೆ ಅವ್ರ ಆಟದ ಮುಖಾಂತರ ಎಲ್ಲರಿಗೆ ಬುಡಕ್ ಹೊಡೆದಂಗಲೇ ಮಾತಾಡಿಸ್ಬಿಟ್ಟ ಮನುಷ್ಯ. ಪೂರಾ 50 ಭಾರಿ ಪ್ರೆಷರ್ ಇದ್ದಾಗ ಭಾರಿ ಆಡ ಮನುಷ್ಯ. ಇಲ್ಲಿಕಂದ್ರೆ ನಾವು ಇವನ್ ಗೆದ್ದ ಡೌಟ್ ಇತ್ರಿ. ಆ ಮನುಷ್ಯ ಆಡ್ಲಿಲ್ಲ ಅಂದ್ರೆ 50 ಹೊಡಿಲಿಲ್ಲ ಅಂದ್ರೆ ಮನುಷ್ಯ ನಾವು ಗೆದ್ದ ಡೌಟ್ ಇತ್ರಿ. 140ಗೆ ನಾವು ಗೆದ್ಬಿಟ್ರಿ. ಅವ್ರು 140ಗೆ ಹೊಡೆದ್ರು, ನಾವು ಉಳಿಕೆ ರನ್ನಲ್ಲಿ ಗೆದ್ದೀವ್ರಿ. ಮಸ್ತ್ ಆಡೇನ್ರಿ ಮನುಷ್ಯ, ಪೂರಾ ಸೆಲ್ಯೂಟ್ ರೀ ಹಾರ್ದಿಕ್ ಪಾಂಡ್ಯ ಅವ್ರಿಗೆ. ಮತ್ತು ಬಾಲಿಂಗ್ ವಿಚಾರಕ್ಕೆ ಬಂದ್ರೆ ಎಂಥ ಬಾಲಿಂಗ್ ಹಾಕಿದ್ರಿ. ಬುಮ್ರಾ ಮತ್ತು ಹರ್ಷದೀಪ್ ಅವರು. ಕುಲ್ದೀಪ್ ಯಾದವ್ ಏನು ಸ್ಪೆಲ್ ರೀ, 3 ವಿಕೆಟ್ ತೆಗೆದ್ರು ಕುಲ್ದೀಪ್ ಯಾದವ್. ಮೊಹಮ್ಮದ್ ಸಿರಾಜ್ ನಾವು ಹೊರಗಿಟ್ಟು ಕುಲ್ದೀಪ್ ಯಾದವ್ ತಂದಿದ್ದು ಭಾಳ ಚಲೋ ಮಾಡ್ಯಾರ. 3 ವಿಕೆಟ್ ರೀ. ಆ ಮನುಷ್ಯ ಇರತನ ಸ್ಪಿನ್ ಡಿಪಾರ್ಟ್ಮೆಂಟ್ಗೆ ಏನು ತೊಂದರೆ. ಮತ್ತು ಅಕ್ಷರ್ ಪಟೇಲ್ ಅವ್ರನ್ನೂ ಸರಿಯಾಗಿ ಹಾಕ್ಲತ್ತಾರೆ. ಇವನ್ ಬುಮ್ರಾ 2 ವಿಕೆಟ್, ಹರ್ಷದೀಪ್ 2 ವಿಕೆಟ್ ಭಾರಿ ಮಾಡ್ಲತ್ತಾರೆ. ಸ್ಪಿನ್ ಡಿಪೇಟ್ ಮತ್ತು ಬಾಲಿಂಗ್ ಡಿಪೇಟ್ನಲ್ಲಿ ಏನು ತೊಂದರೆ ಇಲ್ಲ. ಈಗ ನಾವು ಎಲ್ಲ ಫಾರ್ಮಿಗೆ ಬಂದಿವಿ. ಈಗ ನಾವು ಸೆಮಿಫೈನಲ್ ಸಿದ್ಧ ಆಗಿವಿ ಆಡ್ಲಿಕ್ಕೆ. ಮತ್ತು ಮುಂದೆ ಬರೋದು ಮತ್ತೊಂದು ಮ್ಯಾಚ್ ಅದ, ಆಸ್ಟ್ರೇಲಿಯಾ ಬದ್ದ ವೈರಿ. ಆಸ್ಟ್ರೇಲಿಯಾ ಜೊತೆ ಒಂದು ಮ್ಯಾಚ್ ಅದ. ನಾವು ಫೈನಲ್ ಸೋಲ್ತೀವಿ ಬಿಡ್ತೀವಿ. ಈ ಹುಚ್ಚುಳಿ ಮಕ್ಳಿಗೆ ಮಾತ್ರ ಹುಡಿಬೇಕು. ನಮಗೆ ಭಾಳ ನಿದ್ದೆ ಕೆಡಿಸಿದಂದ್ರೆ ಆಸ್ಟ್ರೇಲಿಯಾದವ್ರು. ಇವನ್ ನಾವು 50 ಓವರ್ದ ವರ್ಲ್ಡ್ ಕಪ್ದಾಗೆ ನಾವು ಗೆದ್ಕೊಂಡು ಹೋಗ್ಬೇಕಿತ್ತು ವರ್ಲ್ಡ್ ಕಪ್. ಅವಾಗ ಹೊಡೆದ್ರಿ. ಅವ್ರನ್ನ ಸರಿಯಾಗಿ ಆಡ್ಯಾರ. ಆಟ ಥರ ಆಗ್ಯದ. ನಮಗೆ ಮಾತ್ರ ಸ್ವಲ್ಪ ಸೇಡ್ ಕಮ್ಮಿ ಆಗ್ಬೇಕಂದ್ರೆ ಹುಡಿಬೇಕು ಆಸ್ಟ್ರೇಲಿಯಾದಾಗ. ನೆಕ್ಸ್ಟ್ ಮ್ಯಾಚ್ ಇರೋದೇ ನಮಗೆ ಆಸ್ಟ್ರೇಲಿಯಾ ಜೊತೆ. ಯಾಕಂದ್ರೆ ನಾವು ಈಗ ಕ್ವಾಲಿಫೈ ಆಗಿವಿ. ನಮ್ಗೇನು ಸೋತ್ರೂ ಅಷ್ಟೇ ಗೆದ್ರೂ ಅಷ್ಟೇ. ನಾವು ಆಸ್ಟ್ರೇಲಿಯಾ ಹುಡಿಬೇಕು. ಈಗ ಹುಡ್ತೀವಿ ಆಸ್ಟ್ರೇಲಿಯಾಗೆ. ಇವತ್ತೇನಾದರೂ ಅಫ್ಘಾನಿಸ್ತಾನ ಗೆದ್ರೆ, ನಾವು ಆಸ್ಟ್ರೇಲಿಯಾ ಮೇಲೆ ಗೆದ್ರೆ, ಅಫ್ಘಾನಿಸ್ತಾನ ಅವ್ರು ಬಾಂಗ್ಲಾದೇಶ ಮೇಲೆ ಗೆದ್ರೆ, ನಾವು ಕ್ವಾಲಿಫೈ ಆಗ್ತೀವಿ ಮತ್ತು ಅಫ್ಘಾನಿಸ್ತಾನವರು ಕ್ವಾಲಿಫೈ ಆಗ್ತಾರೆ. ಆಸ್ಟ್ರೇಲಿಯಾ ಮನೆಗೆ ಹೋಗುತ್ತೆ. ಇದ್ರ ಮಾತ್ರ ಸತಸಿದ್ಧ. ಇಟ್ಟು ಹೇಳಿ ನಮ್ಮ ಭಾಷಣ ಮುಗಿಸ್ತೀನಿ. ಮತ್ತು ಮುಂದಿನ ಮ್ಯಾಚ್ನಲ್ಲಿ ಸಿಗ್ತೀನಿ. ಬಾಯ್ ಬಾಯ್.